ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಸುಪ್ರೀಂ ಮೆಟ್ಟಿಲೇರಿರುವಂತದ್ದು ಹನಿ ಟ್ರ್ಯಾಪ್ ಪ್ರಕರಣ. ತನಿಖೆಗೆ ನಿರ್ದೇಶನ ನೀಡುವಂತೆ PIL ಅರ್ಜಿಯನ್ನ ಸಲ್ಲಿಸಲಾಗಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಲಾಗಿರುವಂತದ್ದು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ನಿರ್ದೇಶನ ಕೊಡಿ ಅಂತ PIL ಸಲ್ಲಿಕೆ ಮಾಡಲಾಗಿದೆ. ಅರ್ಜಿ ವಿಚಾರಣೆಗೆ ಸಮ್ಮತಿಯನ್ನ ಸೂಚಿಸಿರುವಂತದ್ದು ಸುಪ್ರೀಂ ಕೋರ್ಟ್. ವಿನಯ್ ಕುಮಾರ್ ಸಿಂಗ್ರಿಂದ PIL ಅರ್ಜಿಯನ್ನ ಹಾಕಲಾಗಿದೆ. ತುರ್ತು ವಿಚಾರಣೆಗೆ ಮನವಿಯನ್ನು ಮಾಡಿಕೊಂಡಿದ್ರು. ಇಂದು ಅಥವಾ ನಾಳೆ ವಿಚಾರಣೆಯನ್ನು ನಡೆಯುವಂತ ಸಾಧ್ಯತೆ ಇದೆ. CJI ಸಂಜೀವ್ ಖನ್ನಾ ನೇತೃತ್ವದ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಯಿತು. ನ್ಯಾಯಮೂರ್ತಿಗಳು ಸೇರಿದಂತೆ ಹಲವು ವ್ಯಕ್ತಿಗಳನ್ನ ಹನಿ ಟ್ರ್ಯಾಪ್ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಆರೋಪ ಮಾಡಲಾಗಿತ್ತಲ್ಲ. ಸೊ ಹೀಗಾಗಿ ಈ ವಿಚಾರದಲ್ಲಿ ಈಗ ಕೋರ್ಟ್ ಯಾವ ರೀತಿಯಾಗಿ ಆದೇಶವನ್ನ ಮಾಡುತ್ತೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶವನ್ನ ಮಾಡುತ್ತಾ ಇಲ್ವಾ ಅನ್ನುವಂಥ ಕುತೂಹಲಕ್ಕೆ ಬ್ರೇಕ್ ಬೀಳಬೇಕು ಅಂದ್ರೆ ಕೋರ್ಟ್ ಆದೇಶ ಬರೋವರೆಗೂ ಕಾಯಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಚಿದಾನ್ ಪಟೇಲ್, ಒಂದ್ ಕಡೆ ಸರ್ಕಾರ ಇನ್ನೂ ಕೂಡ ಮೀನಾಮೇಷ ಎಣಿಸ್ತಾ ಇರುವಂತದ್ದು. ಈಗ ಆಲ್ರೆಡಿ ಇದು ಚರ್ಚೆಯಾಗಿ ವಿಧಾನಸಭೆಯಲ್ಲಿ ಗುರುವಾರ ಒಂದು 5 ದಿನ ಆಗೋಯ್ತು. ಇದುವರೆಗೂ ಸರ್ಕಾರ ಒಂದು ತನಿಖೆಯನ್ನ ಮಾಡಿಲ್ಲ. ರಾಜಣ್ಣ ಅವರು ಕೂಡ ಅಷ್ಟೇ ಸರಿಯಾದ ಸಂದರ್ಭ ಬರಲಿ ಅಂತ ಹೇಳಿಕೊಂಡು ಆ ಟೈಮ್ ಪಾಸ್ ಮಾಡ್ತಾನೆ ಇದ್ದಾರೆ. ಈಗ PIL ಸಲ್ಲಿಕೆ ಆಗಿರುವಂಥದ್ದು ಇದು ಯಾವ ರೀತಿಯ ಕುತೂಹಲಕ್ಕೆ ಮಾಡಿಕೊಟ್ಟಿದೆ ಅಂತ ಪೃಥ್ವಿರಾಜ್ ಜಾರನಹಳ್ಳಿ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ಬಿತ್ತರಿಸಿದ ಹನಿ ಟ್ರ್ಯಾಪ್ ಸ್ಫೋಟಕ ವರದಿ ಇದೀಗ ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ತಲುಪಿರ್ತಕ್ಕಂಥದ್ದು. ಈಗಾಗಲೇ ಈ ಪ್ರಕರಣದಲ್ಲಿ ಎಲ್ಲೊಂದು ಕಡೆ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಅನೇಕರಿದ್ದಾರೆ, ಕೇಂದ್ರ ಸಚಿವರು ಇದ್ದಾರೆ, ಕೇಂದ್ರ ನಾಯಕರಿದ್ದಾರೆ, ನ್ಯಾಯಮೂರ್ತಿಗಳಿದ್ದಾರೆ ಅಂತೇಳಿ ರಾಜಣ್ಣರವರು ಅಂದರೆ ಹನಿ ಟ್ರ್ಯಾಪ್ಗೊಳಗಾಗಿರ್ತಕ್ಕಂಥ ಸಚಿವ KN ರಾಜಣ್ಣರವರು ವಿಧಾನಸಭೆ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸುದ್ದಿ ಮತ್ತು ಸದ್ದನ್ನು ಮಾಡಿತ್ತು. ಇದೀಗ ಎಲ್ಲೊಂದು ಕಡೆ ಇದರಲ್ಲಿ ನ್ಯಾಯಮೂರ್ತಿಗಳು ಕೂಡ ಇದ್ದಾರೆ, ಅನೇಕ ಕೇಂದ್ರದ ನಾಯಕರಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ರಾಷ್ಟ್ರಾದ್ಯಂತ ಸದ್ದು ಮಾಡ್ತಿರೋ ಹಿನ್ನೆಲೆಯಲ್ಲಿ ವಿನಯ್ ಕುಮಾರ್ ಸಿಂಗ್ ಎಂಬ ವಕೀಲರು ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. ಈ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಪರಿಶೀಲನೆ ಮಾಡಿ ಪರಿಗಣಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನರ್ ಅವರು ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ತೀರ್ಮಾನಿಸಿರ್ತಕ್ಕಂಥದ್ದು. ಇಂದು ಅಥವಾ ನಾಳೆ ವಿಚಾರಣೆಗೆ ಬರುವ ಸಾಧ್ಯತೆ ಇರ್ತಕ್ಕಂಥದ್ದು. ಆ ಮುಖಾಂತರ ನ್ಯೂಸ್ 18 ವರದಿ ಇದೀಗ ಸುಪ್ರೀಂ ಕೋರ್ಟ್ನ ಅಂಗಳಕ್ಕೂ ತಲುಪಿರ್ತಕ್ಕಂಥದ್ದು. ಬಹುಶಃ ಸರ್ಕಾರ ಎಲ್ಲೊಂದು ಕಡೆ ತನಿಖಾ ಸಂಸ್ಥೆಗೆ ಅಥವಾ ತನಿಖೆಗೆ ವಹಿಸಲಿಕ್ಕೆ ಕೂಡ ಮೀನಾಮೇಷ ಎಣಿಸ್ತಿರುವ ಸಂದರ್ಭದಲ್ಲಿ ಇದೀಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಈ ಪ್ರಕರಣ ತಲುಪಿರೋದ್ರಿಂದ ಎಲ್ಲೊಂದು ಕಡೆ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ತನಿಖೆಗೆ ಕಾರಣಕರ್ತ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ವಿಚಾರಣಾ ಅರ್ಜಿಯನ್ನು ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಈಗ ಪರಿಗಣಿಸಿರ್ತಕ್ಕಂಥದ್ದು. ಸ್ವತಃ ಮುಖ್ಯ ನ್ಯಾಯಮೂರ್ತಿಗಳ ಪೀಠವೇ ಈ ಒಂದು ಅರ್ಜಿಗೆ ಪರಿಗಣಿಸಿರ್ತಕ್ಕಂಥದ್ದು. ವಿನಯ್ ಕುಮಾರ್ ಸಿಂಗ್ ಅವರು ಸಲ್ಲಿಸಿರ್ತಕ್ಕಂಥ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಮೇಲೆ ಇಂದು ಅಥವಾ ನಾಳೆ ವಿಚಾರಣೆಗೆ ಕೈಗೆತ್ತಿಕೊಳ್ಳಲು CJI ಸಂಜೀವ್ ಖನ್ನರ್ ತೀರ್ಮಾನ ಮಾಡಿರುವಂಥದ್ದು. ಆ ಮುಖಾಂತರ ಕರ್ನಾಟಕದ ಹನಿ ಟ್ರ್ಯಾಪ್ ಪ್ರಕರಣ ದೇಶಾದ್ಯಂತ ಸದ್ದು ಮಾಡಿರೋ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಕೂಡ ಏನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಪರಿಗಣನೆಗೆ ತೀರ್ಮಾನ ಮಾಡಿದ್ರಿಂದ ಬಹುಶಃ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗೆ ಕಾರಣವಾಗಲಿದೆ ಅಂತಲೇ ಹೇಳ್ಬೋದು. ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಹನಿ ಟ್ರ್ಯಾಪ್ ಯತ್ನ ಆಗಿದೆ ಅಂತ ಹೇಳಿದ್ರು ರಾಜಣ್ಣ. ಇನ್ನು ದೂರನ್ನ ದಾಖಲಿಸಿಲ್ಲ ಸಹಕಾರ ಸಚಿವ. ಸೂಕ್ತ ಸಮಯದಲ್ಲಿ ದೂರು ನೀಡ್ತೇವೆ ಅಂತ ಹೇಳಿದ್ದಾರೆ ರಾಜಣ್ಣ. ಆ ಸೂಕ್ತ ಸಮಯ ಅಂದ್ರೆ ಯಾವಾಗಪ್ಪ? ಯಾವಾಗ ಇನ್ನೂ ಇವ್ರಿಗೆ ಸೂಕ್ತ ಸಮಯ ಗೊತ್ತಿಲ್ಲ. ಅಲ್ಲಿ ಮಾತನಾಡೋದೇನೋ ಮಾತನಾಡ್ಬಿಟ್ರು, ಹೌದು ಅಂತ ಅವ್ರ ಮಗನೂ ಕೂಡ ಮಾತನಾಡಿದ್ರು, ಹೋಗಿ ಸಿದ್ದರಾಮಯ್ಯನವ್ರಿಗೂ ವಿವರಣೆ ಅಂತ ಹೇಳಿದ್ರು, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಆದರೆ ದೂರನ್ನ ಕೊಡ್ಲಿಕ್ಕೆ ಮಾತ್ರ ಹಿಂದೆ ಮುಂದೆ ನೋಡ್ಲಾಗ್ತದೆ. ವೈ ಹನಿ ಟ್ರ್ಯಾಪ್ ಯತ್ನ ಆಗಿತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳಿದ್ದೇಳ್ತವೆ. ಈಗ ದೂರು ಕೊಡದ ರಾಜಣ್ಣ ತನಿಖೆ ಆದೇಶಕ್ಕೂ ಕೂಡ ಹಿನ್ನಡೆ. ಯಾಕೆಂದ್ರೆ ಸರ್ಕಾರ ಬೇರೆ ಹೇಳ್ಬಿಡ್ತು ಉನ್ನತ ಮಟ್ಟದ ತನಿಖೆ ಅಂತ. ಆ ಉನ್ನತ ಮಟ್ಟದ ತನಿಖೆ ಅಂದ್ರೆ ಏನು? ನೋ ಕ್ಲಾರಿಟಿ. ರಾಜಣ್ಣ ದೂರು ಕೊಡದೆ ಹೇಗೆ FIR ಮಾಡಿಸೋದು ಅಂತ ಹೇಳ್ತಾ ಇದ್ದಾರೆ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು. ಹನಿ ಟ್ರ್ಯಾಪ್ ಬಗ್ಗೆ ತನಿಖೆನ ಮಾಡ್ತೇವೆ ಅಂತ ಹೇಳಿದ್ದೇನೆ, ದೂರು ದಾಖಲಿಸದೆ ಹೇಗೆ ತನಿಖೆ ಮಾಡಬೇಕು ಅಂತ ಪರಮೇಶ್ವರ್ ಅವರು ಹೇಳಿದ್ರು. ರಾಜಣ್ಣ ಜೊತೆಯಲ್ಲಿದ್ರು, ನಿನ್ನೆ ಎಲ್ಲ ನನ್ನ ಜೊತೆಯಲ್ಲೇ ಇದ್ರು, ಆದರೂ ಕೂಡ ಏನನ್ನೂ ಹೇಳಲಿಲ್ಲ ಅವರು ಅಂತ ಹೇಳಿದ್ರು ಪರಮೇಶ್ವರ್. ವಿಶೇಷತೆ ಇದೆ, ಪರಸ್ಪರ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ. ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು. ಅದಕ್ಕೆ ಸಮಯ ನಿಗದಿ ಮಾಡ್ಕೊಂಡಿಲ್ಲ. ಫಸ್ಟ್ ಅವ್ರನ್ನೇ ಮಾಡೋಣ. ಯಾಕೆಂದರೆ ಅವ್ರು ಭಾಳ ಮೊದಲೆಲ್ಲ ಅವ್ರ ಜೊತೆಲ್ಲ ಇದ್ರಲ್ಲ ಭಾಳ ಹತ್ರದಲ್ಲಿ. ಅದರಿಂದ ಅವ್ರನ್ನೇ ಮಂಪುರ ಪರೀಕ್ಷೆಗೆ ಒಳಪಡಿಸ್ತಿದ್ದಾರೆ. ನಾನು ತುರುವೇಕೆರೆಗೆ ಹೊರಟಿದ್ದೀನಿ. ಅದರಿಂದ ಇನ್ನೊಮ್ಮೆ ಎಲ್ಲ ವಿವರವಾಗಿ ನಿಮಗೆಲ್ಲ ಹೇಳ್ತೀನಿ. ಅದ್ರ ಕೊಡ್ಬೇಕಲ್ಲ, ಅವರು ಕೊಟ್ಟರೆ ತಾನೇ ನಾವು ಕಾಸ್ ಆಫ್ ಆಕ್ಷನ್ ಬೇಕಲ್ಲ. ಅನ್ಲೆಸ್ ದೇರ್ ಇಸ್ ಎನ್ FIR ನಾವು ಯಾವುದನ್ನೇ ತನಿಖೆಯನ್ನು ಮಾಡೋಕ್ಕೆ ಬರೋದಿಲ್ಲ. ಆಗೋದಿಲ್ಲ. FIR ಇಲ್ಲದೆ ನಾವು ಯಾವ ಸೋಮೋಟನ್ನು ಮಾಡಕ್ಕೆ ಬರಲ್ಲ. ಅವ್ರಿಗೆ ಬಹಳ ಜನ ಆಪ್ತರಿದ್ದಾರೆ.
ನನ್ನನ್ನು ಸೇರ್ಕೊಂಡು ಭಾಳ ಜನ ಆಪ್ತರಿದ್ದಾರೆ. ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಕೇಳ್ಬೇಕು ಅವ್ರನ್ನ. ಗೊತ್ತಿಲ್ಲ ರೀ, ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಹೌದಾ, ಬರಲಿ, ಅದು ಹೇಳಿದ್ದೀನಲ್ಲ. ಕಂಪ್ಲೇಂಟ್ ಕೊಡದೆ ನಾನೇನು ಮಾಡಕ್ಕೆ ಬರುತ್ತೆ, ಕೊಡ್ಬೇಕಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಇನ್ನು ಯಾವಾಗ ದೂರು ಕೊಡೋದು? ರಾಜಣ್ಣ ಅವರ ಪ್ರಕಾರ ಸೂಕ್ತ ಸಮಯ ಅಂದ್ರೆ ಇನ್ನು ಎಷ್ಟು ದಿನ ಅಂತೆ? ಪರಮೇಶ್ವರ್ ಅವ್ರು ಹೇಳ್ತಾ ಇದ್ರು ಉನ್ನತ ಮಟ್ಟದ ತನಿಖೆ ಅಂತ, ಯಾವಾಗ ಮಾಡಿಸ್ತಾರಂತೆ? ಇವರೆಲ್ಲ ಈ ರೀತಿಯಾಗಿ ಮಾತನಾಡ್ತಾ ಇರುವಂತದ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಯಾರನ್ನೋ ಒಬ್ರನ್ನ ಇಂಡೈರೆಕ್ಟ್ಲಿ ಟಾರ್ಗೆಟ್ ಮಾಡ್ಲಿಕ್ಕೋಸ್ಕರ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ಬಿಟ್ರ ಅನ್ನುವ ರೀತಿಯಲ್ಲಿ ಅನುಮಾನಗಳು ಶುರು ಆಗ್ತವೆ. ಪೃಥ್ವಿ, ಖಂಡಿತವಾಗಿಯೂ ಕೂಡ ಅಂದರೆ ಈಗಾಗಲೇ ಅಧಿವೇಶನದ ಕೊನೆಯ ದಿನ ರಾಜಣ್ಣವರು ಸದನದಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅದಾದ ನಂತರದಲ್ಲಿ ಪರಮೇಶ್ವರ್ ಅವರು ಕೂಡ ಸದನದಲ್ಲಿ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ನಾವು ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೇವೆ ಅಂತ ಹೇಳಿದರು. ಆದರೆ ಈಗ ಪರಮೇಶ್ವರ್ ಹೇಳ್ತಾ ಇರುವಂಥದ್ದು, ರಾಜಣ್ಣವರು ಇವತ್ತುವರೆಗೂ ಕೂಡ ದೂರನ್ನು ಕೊಟ್ಟಿಲ್ಲ, ಹಾಗಾಗಿ ತನಿಖೆ ಮಾಡೋದು ಹೇಗೆ? ನಾವು ಅವರು ಮೊದಲು ದೂರನ್ನು ಸಲ್ಲಿಸಲಿ, ಅದಾದ ನಂತರದಲ್ಲಿ ತನಿಖೆನ ಯಾವ ಆಯಾಮದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋಂಥದ್ದು ನಾವು ಚಿಂತನೆ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಈಗ ಅವರು ಉತ್ತರವನ್ನು ಕೂಡ ಕೊಡ್ತಾ ಇರುವಂಥದ್ದು. ಜೊತೆಗೆ KN ರಾಜಣ್ಣ ಈಗಾಗಲೇ ಹೇಳಿರುವಂಥದ್ದೇ, ಸೂಕ್ತ ಸಮಯ ಬಂದ ನಂತರದಲ್ಲಿ ನಾನು ಇದಕ್ಕೆ ದೂರನ್ನು ಸಲ್ಲಿಸ್ತೇನೆ ಅನ್ನುವಂಥ ಮಾತನ್ನೇ ಹೇಳ್ತಾ ಇದ್ದಾರೆ. ಒಂದು ಹಂತದಲ್ಲಿ ರಾಜಣ್ಣ ಅವರ ಮೂಲಗಳ ಪ್ರಕಾರ, ಅವರ ಆಪ್ತರು ಹೇಳ್ತಾ ಇರುವಂತೆ, ರಾಜಣ್ಣ ಕಂಪ್ಲೇಂಟ್ ಕಾಪಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಅದನ್ನ ಕಾನೂನಾತ್ಮಕವಾಗಿ ಯಾವೆಲ್ಲ ಅಂಶಗಳನ್ನ ಅಲ್ಲಿ ಉಲ್ಲೇಖಿಸಬೇಕು, ಜೊತೆಗೆ ತನ್ನಲ್ಲಿರ್ತಕ್ಕಂಥ ಅಂದ್ರೆ ಆಧಾರಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಕಂಪ್ಲೇಂಟ್ ಕಾಪಿಲಿ ಯಾವ ಮೂಲಕ ಅಲ್ಲಿ ಉಲ್ಲೇಖ ಮಾಡಿದ್ರೆ ಕಾನೂನಲ್ಲಿ ನಾವು ಗೆಲ್ಲಬಹುದು, ಜೊತೆಗೆ ಆ ಪ್ರಭಾವಿಯನ್ನು ಪತ್ತೆ ಹಚ್ಚಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಕಾನೂನಿನ ಸಹಾಯವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂಥ ಮಾತು ಕೂಡ ಈಗ ಕೇಳ್ಬರ್ತಾ ಇರೋದು. ಇದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಪರಮೇಶ್ವರ್ ಅವರು ಮತ್ತು ಸರ್ಕಾರದ ನಡೆಯನ್ನ ನೋಡ್ತಾ ಹೋದರೆ ಇದುವರೆಗೂ ಕೂಡ ಸುಮೋಟೋ ಕೂಡ ದಾಖಲೆ ಮಾಡಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಪ್ರಭಾವಿಯನ್ನು ರಕ್ಷಿಸೋದಕ್ಕೆ ನಿಂತ್ರ ಎಲ್ಲರೂ ಸೇರಿ ಅನ್ನುವಂಥದ್ದು ಕೂಡ ಒಂದು ಹಂತದಲ್ಲಿ ಚರ್ಚೆ ಆಗ್ತದೆ. ಜೊತೆಗೆ ಇಲ್ಲಿ ಇನ್ನೂ ಒಂದು ವಿಚಾರವನ್ನು ಗಮನಿಸಬೇಕು. ನೀವು ಹೇಳ್ದಂತೆ ಇಲ್ಲಿ ಯಾರೋ ಒಬ್ಬರನ್ನ ಟಾರ್ಗೆಟ್ ಮಾಡೋದಕ್ಕೋಸ್ಕರವಾಗಿಯೂ ಕೂಡ ಈ ಒಂದು ಅಸ್ತ್ರವನ್ನು ಪ್ರಯೋಗಿಸಿದ್ರ ಅನ್ನುವಂಥ ಒಂದು ಅನುಮಾನವೂ ಕೂಡ ಮೂಡುತ್ತೆ. ಯಾಕಂದ್ರೆ ಈಗಾಗಲೇ 3-4 ದಿನಗಳು ಕಳೀತಾ ಬಂತು, ಈ ಒಂದು ವಿಚಾರ ಸದನದಲ್ಲಿ ಪ್ರಸ್ತಾಪ ಆಗಿ 3-4 ದಿನಗಳು ಕಳೆದರೂ ಕೂಡ ಇದೇ ಒಂದು ವಿಚಾರವಾಗಿ ದೂರನ್ನು ಸಲ್ಲಿಸೋದಕ್ಕೆ ಯಾರು ಕೂಡ ಮುಂದಾಗ್ತಿಲ್ಲ. ಒಂದ್ ಕಡೆ ರಾಜಣ್ಣ ಕೂಡ ದೂರು ಕೊಟ್ಟಿಲ್ಲ, ಅವರ ಪುತ್ರ ರಾಜೇಂದ್ರ ರಾಜಣ್ಣ ಕೂಡ ಇದುವರೆಗೂ ದೂರನ್ನು ಸಲ್ಲಿಕೆ ಮಾಡಿಲ್ಲ. ಅವರಿಬ್ರು ಹೇಳ್ತಾ ಇರುವಂತದ್ದು, ನಾವು ದೂರನ್ನು ಸಲ್ಲಿಸ್ತೇವೆ, ಆದ್ರೆ ಅದನ್ನ ಸೂಕ್ತ ಸಮಯದಲ್ಲಿ ಸಲ್ಲಿಸ್ತೇವೆ ಅನ್ನುವಂತ ಮಾತನ್ನೇ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸಾಕಷ್ಟು ಅನುಮಾನವೂ ಕೂಡ ಉಂಟಾಗ್ತದೆ, ಜೊತೆಗೆ ಚರ್ಚೆಗೂ ಕೂಡ ಗ್ರಾಸ ಆಗ್ತಿರ್ತಕ್ಕಂಥದ್ದು. ಒಟ್ಟಲ್ಲಿ ಹನಿ ಟ್ರ್ಯಾಪ್ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಎಲ್ಲೆಲ್ಲರೂ ಒಂದು ಕಡೆ ಪ್ರಯತ್ನಗಳು ನಡೀತಾ ಇದೆಯಾ, ಅಥವಾ ಹನಿ ಟ್ರ್ಯಾಪ್ ನಲ್ಲಿರ್ತಕ್ಕಂಥ ಪ್ರಭಾವಿಯನ್ನ ಪತ್ತೆ ಹಚ್ಚಲೇಬೇಕು ಅನ್ನುವಂಥ ಪಣ ತೊಟ್ಟು ಕಾನೂನಿನ ಸಲಹೆಯನ್ನು ಪಡೆದುಕೊಂಡು ನಂತರದಲ್ಲಿ ದೂರನ್ನ ಕೊಡಬೇಕು ಅನ್ನುವಂಥ ಒಂದು ನಿರ್ಣಯಕ್ಕೆ ರಾಜಣ್ಣ ಮತ್ತು ಅವರ ಪುತ್ರ ಬಂದಿದ್ದಾರೆ ಅನ್ನುವಂಥ ಒಂದು ಅನುಮಾನವೂ ಕೂಡ ಮೂಡ್ತಾ ಇರುವಂತದ್ದು. ನೋಡೋಣ ಏನಾಗುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಯಾವ ರೀತಿಯಾಗಿ ಈ ಪ್ರಕರಣ ಮುಂದೆ ಸಾಗ್ತಾ ಹೋಗುತ್ತೆ ಅನ್ನುವಂಥ. ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹನಿ ಟ್ರ್ಯಾಪ್ ಮಧ್ಯೆ ಮತ್ತೊಂದು ಗುಸು ಚರ್ಚೆ ಆರಂಭವಾಗಿದೆ. ಏನ್ ಚರ್ಚೆ ಅಪ್ಪ ಅದು ಅಂದ್ರೆ, ಸಚಿವರು ಶಾಸಕರ ಫೋನ್ ಕದ್ದಾಲಿಕೆ ಗುಮಾನಿ. ಇಲ್ಲೂ ಕೂಡ ಈಗ ಕದ್ದಾಲಿಕೆ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಈ ಹಿಂದೆ ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದೊಂದು ವಿಚಾರ ಪ್ರಸ್ತಾಪ ಆಗಿತ್ತು. ಅಂದ್ರೆ ಇತ್ತೀಚೆಗೆ ಹೇಳೋದಾದ್ರೆ ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಸ್ವಾಮೀಜಿಗಳ ವಿಚಾರ, ಪೊಲೀಸರ ವಿಚಾರ, ರಾಜಕಾರಣಿಗಳ ಫೋನ್ಗಳನ್ನು ಟ್ಯಾಪ್ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪಗಳನ್ನು ಮಾಡಲಾಗಿತ್ತು. ಈಗ ಮತ್ತದೇ ಆರೋಪ, ಸಿಎಂ ಭೇಟಿ ಮಾಡಿ ಸಚಿವರು ಶಾಸಕರಿಂದ ದೂರಂತೆ, ನಮ್ಮ ಕೆಲ ಫೋನ್ ಕರೆಗಳನ್ನ ಕದ್ದಾಲಿಕೆ ಮಾಡಲಾಗ್ತಾ ಇದೆ. ಸಿಎಂ ಬಳಿ ಹೇಳ್ಕೊಂಡಿರುವಂತ ಸಚಿವರು ಮತ್ತು ಶಾಸಕರು. ಈ ಬಗ್ಗೆ ಖರ್ಗೆ ಗಮನಕ್ಕೆ ತಂದಿರುವಂತ ಸಿಎಂ ಸಿದ್ದರಾಮಯ್ಯ. ಕದ್ದಾಲಿಕೆ ಮಾಡ್ತಿರುವಂತ ಸೂತ್ರಧಾರರು ಯಾರು? ಫೋನ್ ಕದ್ದಾಲಿಕೆಯ ಬಗ್ಗೆ ಸರ್ಕಾರದಲ್ಲಿ ಗುಸುಗುಸು ಅಂತೆ. ಸಿಎಂ ಭೇಟಿ ಮಾಡಿ ಸಚಿವರು ಶಾಸಕರಿಂದ ದೂರನ್ನ ಕೊಡ್ಲಾಗಿದೆಯಂತೆ. ಹಾಗಾದ್ರೆ ಯಾರಪ್ಪ ಈಗ ಅಧಿಕಾರದಲ್ಲಿರೋದು? ಯಾರು? ಕಾಂಗ್ರೆಸ್ನವರು. ಈಗ ಕದ್ದಾಲಿಕೆ ಎಲ್ಲಿಂದ ಆಗ್ತಾ ಇದೆ? ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಾ, ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ? ಅದೇನು ಗೊತ್ತಾಗ್ದಲೇ ಇರುವಂಥ ವಿಚಾರ ಏನಲ್ಲ, ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಸಿದ್ದರಾಮಯ್ಯನವರು ಖರ್ಗೆಗೆ ಹೋಗಿ ದೂರನ್ನ ಕೊಡ್ಲಿಕ್ಕೆ, ಅಂದರೆ ಹೈಕಮಾಂಡ್ಗೂ ಕೂಡ ಕೆಲವರು ದೂರನ್ನ ಕೊಟ್ಟಿದ್ದಾರಂತೆ, ಹಿಂಗೆ ಕದ್ದಾಲಿಕೆ ಆಗ್ತಾ ಇದೆ ಅದು ಇದು ಅಂತ ಪತ್ತೆ ಹಚ್ಚೋದೇನು ದೊಡ್ಡದಲ್ಲ. ಪತ್ತೆ ಹಚ್ಚಲಿಕ್ಕೆ ಇಡೀ ಸರ್ಕಾರ ಅವ್ರ ಕೈಲಿದೆ. ಯಾರು ಮಾಡಿಸ್ತಾ ಇದ್ದಾರೆ, ಏನು ಎತ್ತ? ಈಗ ಗೃಹ ಇಲಾಖೆ ಅಂಡರು, ಗುಪ್ತಚರ ಇಲಾಖೆ ಅಂತ ಬಂದಾಗ ಸಿದ್ದರಾಮಯ್ಯನವರ ಅಂಡರಲ್ಲಿರುವಂಥದ್ದು. ಯಾರು ಹಾಗಾದ್ರೆ ಇದನ್ನು ಕದ್ದಾಲಿಕೆ ಮಾಡಿಸ್ತಾ ಇರೋದು? ಯಾರು ಹಾಗಾದ್ರೆ ಆ ಪ್ರಭಾವಿ? ಯಾವ ಕಾರಣಕ್ಕೋಸ್ಕರ ಕದ್ದಾಲಿಕೆ? ಉತ್ತರ ಬೇಕಲ್ಲ.
ಇನ್ನ ಫೋನ್ ಕದ್ದಾಲಿಕೆ ಮಾಡ್ತಾ ಇರುವಂತದ್ದು 100ಕ್ಕೆ 100ರಷ್ಟು ನಿಜ. ವಿರೋಧ ಪಕ್ಷ ನಾಯಕರ ಫೋನ್ ಕದ್ದಾಲಿಕೆ ಆಗ್ತಾ ಇದೆ. ಬಿಡ್ತಾರ ಇಂಥ ವಿಚಾರವನ್ನ? ಪ್ರಸ್ತಾಪ ಆಗಬೇಕಾದ್ರೆ ಕಾಂಗ್ರೆಸ್ನವರೇ ಈ ಒಂದು ವಿಚಾರದಲ್ಲಿ ದೂರು ಅಂತ ಹೇಳಿದ್ರೆ ಅದನ್ನ ಅಡ್ವಾಂಟೇಜ್ ತಗೊಳ್ದಲೇ ಇರ್ತಾರ ಬಿಜೆಪಿಯವರು. ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಹೇಳಿದ್ರು, ಹೌದು ಆಗ್ತಾ ಇದೆ, ಕದ್ದಾಲಿಕೆ ಆಗ್ತಾ ಇದೆ, 100ಕ್ಕೆ 100ರಷ್ಟು ನಿಜ, ಇದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ಹೇಳಿದ್ದಾರೆ ಅಶೋಕ್. ನನ್ನ ಮತ್ತು ಕುಮಾರಸ್ವಾಮಿ ಫೋನ್ ಕದ್ದಾಲಿಕೆ ಆಗ್ತಾ ಇದೆ, ಇವ್ರ ಹೆಸರನ್ನೇ ತಗೊಂಡ್ರು. ಇವರ ಮತ್ತು ಕುಮಾರಸ್ವಾಮಿ ಅವರ ಫೋನ್ ಕದ್ದಾಲಿಕೆ ಆಗ್ತಾ ಇದೆಯಂತೆ. ರಾಜೇಂದ್ರ ಹಾಗೂ ರಾಜಣ್ಣ ಫೋನ್ ಕದ್ದಾಲಿಕೆ ಆಗಿದೆ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ವಿಚಾರದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರು. ರಾಜಣ್ಣ ರಾಜೇಂದ್ರ ಟ್ರ್ಯಾಕ್ ಮಾಡೋಕೆ ಕದ್ದಾಲಿಕೆ ಮಾಡಲಾಗ್ತಾ ಇದೆ, 2 ವರ್ಷಗಳಿಂದ ನಮ್ಮ ಫೋನ್ ಕದ್ದಾಲಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಅವ್ರು ಹೇಳಿದ್ರು. ಇವ್ರದೇ ಇದೆಯಪ್ಪ ಸೆಂಟ್ರಲ್ ಗೌರ್ಮೆಂಟ್, ಯಾರು ಮಾಡಿಸ್ತಾ ಇದ್ದಾರೆ, ಏನು, ಯಾವಾಗ, ಏನಾಯ್ತು, ಅದ್ರ ಬಗ್ಗೆ ಇವರು ಮಾಹಿತಿ ಪಡ್ಕೊಳ್ಬಹುದು.